ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ತುಲಾ ರಾಶಿಯವರೇ, ನೀವು ಹುಟ್ಟಿನಿಂದಲೇ ಅತ್ಯಂತ ಬುದ್ಧಿವಂತರು, ಕಷ್ಟಪಟ್ಟು ಕೆಲಸ ಮಾಡುವವರು ಮತ್ತು ಕನಸಿನಲ್ಲೂ ಯಾರಿಗೂ ಮೋಸ ಮಾಡದವರು. ಆದರೂ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಆ ದೊಡ್ಡ ಯಶಸ್ಸು ನಿಮ್ಮಿಂದ ಪದೇ ಪದೇ ದೂರವಾಗುತ್ತಿದೆ. ನಿಮ್ಮಷ್ಟು ಶ್ರಮ ಪಡೆದ, ನಿಮ್ಮಷ್ಟು ಪ್ರತಿಭೆ ಮತ್ತು ಜ್ಞಾನವಿಲ್ಲದ ಬೇರೆಯವರು ನಿಮ್ಮ ಕಣ್ಣೆದುರೇ ಸುಲಭವಾಗಿ ಮೇಲಿರುತ್ತಾರೆ. ಆದರೆ ನೀವು ಮಾತ್ರ ಎಷ್ಟೇ ಕಷ್ಟಪಟ್ಟರೂ, ಎಷ್ಟೇ ಪ್ರಾಮಾಣಿಕತೆಯಿಂದ ದುಡಿದರೂ ಒಂದೇ ಕಡೆ ಸಿಲುಕಿಕೊಂಡಂತೆ ಭಾಸವಾಗುತ್ತಿದೆ. ಹಾಗಾದರೆ ಈ ವಿಡಿಯೋ ನಿಮಗಾಗಿ ಮಾತ್ರ ಮಾಡಲ್ಪಟ್ಟಿದೆ. ನೀವು ಎಷ್ಟೇ ಪ್ರಯತ್ನಿಸಿದರೂ ನಿಮ್ಮ ಏಳಿಗೆಗೆ ಅಡ್ಡಿಯಾಗುತ್ತಿರುವ, ನಿಮ್ಮ ಹಿಂದೆ ಇದ್ದು ನಿಮ್ಮ ಕಾಲೆಳೆಯುತ್ತಿರುವ ಆ 3 ಅತಿ ದೊಡ್ಡ ಗುಪ್ತ ಶತ್ರುಗಳು ಯಾರು ಗೊತ್ತಾ? ಅವರು ಯಾವುದೇ ಕಣ್ಣಿಗೆ ಕಾಣುವ ಹೆಸರಿನವರಲ್ಲ. ವಿಡಿಯೋದ ಕೊನೆಯಲ್ಲಿ ಆ ಬೆಚ್ಚಿ ಬೀಳಿಸುವ ರಹಸ್ಯವನ್ನ ಸಂಪೂರ್ಣವಾಗಿ ಬಿಚ್ಚಿಡಲಿದ್ದೇನೆ. ಆ 3 ಶತ್ರುಗಳನ್ನು ನೀವು ಇಂದು ಗುರುತಿಸಿಬಿಟ್ಟರೆ ನಿಮ್ಮ ಯಶಸ್ಸನ್ನು ತಡೆಯಲು ಈ ಪ್ರಪಂಚದಲ್ಲಿ ದೇವರಿಂದಲೂ ಸಾಧ್ಯವಿಲ್ಲ. ದಯವಿಟ್ಟು ಈ ವಿಡಿಯೋವನ್ನು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏಕೆಂದರೆ ಇಂದು ನೀವು ತಿಳಿಯಲಿರುವ ಆ ಪರಮ ಸತ್ಯ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ, ನಿಮ್ಮ ಭವಿಷ್ಯವನ್ನೇ ಶಾಶ್ವತವಾಗಿ ಬದಲಾಯಿಸಲಿದೆ. ಅದಕ್ಕೂ ಮೊದಲು ಜೈ ಶುಕ್ರದೇವ ಎಂದು ಕಮೆಂಟ್ ಮಾಡಿ. ತುಲಾ ರಾಶಿ ಎಂದರೆ ಸಮತೋಲನದ ಸಂಕೇತ. ಸೌಂದರ್ಯ, ಕಲೆ, ಐಷಾರಾಮಿ ಮತ್ತು ಪ್ರೀತಿಯ ಕಾರಕನಾದ ಶುಕ್ರಗ್ರಹದ ಆಧಿಪತ್ಯದಲ್ಲಿರುವ ನೀವು ಹುಟ್ಟಿನಿಂದಲೇ ಅತ್ಯಂತ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುವವರು. ಸೌಂದರ್ಯ, ಕಲೆ, ನ್ಯಾಯ ಮತ್ತು ಶಾಂತಿಯನ್ನು ಪ್ರೀತಿಸುವ ನೀವು ಎಲ್ಲರೊಂದಿಗೂ ಬೆರೆಯುವ, ಎಲ್ಲರನ್ನೂ ಸಮಾನವಾಗಿ ಕಾಣುವ ಅದ್ಭುತ ಗುಣವನ್ನು ಹೊಂದಿದ್ದೀರಿ. ನಿಮ್ಮ ಮನಸ್ಸು ಸ್ಫಟಿಕದಷ್ಟು ಸ್ವಚ್ಛವಾದದ್ದು. ಯಾರಾದರೂ ಕಷ್ಟದಲ್ಲಿದ್ದಾರೆ ಎಂದು ತಿಳಿದರೆ ನಿಮ್ಮ ಸ್ವಂತ ಕಷ್ಟಗಳನ್ನು ಮರೆತು ನಿಮ್ಮ ಕೈಲಾದ ಸಹಾಯ ಮಾಡಲು ಮುಂದಾಗುತ್ತೀರಿ. ನಿಮ್ಮ ಬಳಿ ಇರುವ ಹಣ, ಸಮಯ ಮತ್ತು ಸಂಪನ್ಮೂಲಗಳನ್ನು ಬೇರೆಯವರಿಗಾಗಿ ಖರ್ಚು ಮಾಡಲು ನೀವು ಎಂದಿಗೂ ಹಿಂದೇಟು ಹಾಕುವುದಿಲ್ಲ. ನಿಮ್ಮ ಈ ನಿಸ್ವಾರ್ಥ ಗುಣದಿಂದಾಗಿಯೇ ಅನೇಕರು ನಿಮ್ಮನ್ನು ಪ್ರೀತಿಸುತ್ತಾರೆ, ಗೌರವಿಸುತ್ತಾರೆ ಮತ್ತು ನಿಮ್ಮ ಸಲಹೆಗಳನ್ನು ಪಡೆಯಲು ನಿಮ್ಮ ಬಳಿ ಬರುತ್ತಾರೆ. ಒಂದು ವೇಳೆ ನೀವು ಕೋಣೆಯೊಳಗೆ ಪ್ರವೇಶಿಸಿದರೆ ಸಾಕು, ಅಲ್ಲಿನ ವಾತಾವರಣವೇ ಬದಲಾಗುತ್ತದೆ. ಅಷ್ಟೊಂದು ಸಕಾರಾತ್ಮಕ ಶಕ್ತಿ ನಿಮ್ಮಲ್ಲಿದೆ. ಆದರೆ ಇವೆಲ್ಲದರ ನಡುವೆ ನಿಮ್ಮ ಒಳಗೆ ನಡೆಯುತ್ತಿರುವ ಒಂದು ಭೀಕರವಾದ ಹೋರಾಟ, ಮೌನ ರೋಧನ ಯಾರಿಗೂ ತಿಳಿದಿಲ್ಲ. ಹೊರಗಡೆ ನಗುನಗುತ್ತಾ ಕಾಣುವ ನಿಮ್ಮ ಮುಖದ ಹಿಂದೆ ಸಾವಿರಾರು ಆಲೋಚನೆಗಳು, ಭವಿಷ್ಯದ ಬಗೆಗಿನ ಆತಂಕಗಳು ಮತ್ತು ಯಾರಿಗೂ ಹೇಳಿಕೊಳ್ಳಲಾಗದ ಅಸಹಾಯಕತೆ ಅಡಗಿದೆ ಎಂಬ ಸತ್ಯ ಕೇವಲ ನಿಮಗೆ ಮತ್ತು ಆ ದೇವರಿಗೆ ಮಾತ್ರ ಗೊತ್ತು. ನೀವು ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು, ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರಬೇಕು, ಐಷಾರಾಮಿ ಜೀವನ ನಡೆಸಬೇಕು ಮತ್ತು ನಿಮ್ಮ ಕುಟುಂಬವನ್ನು ಅತ್ಯಂತ ಸಂತೋಷವಾಗಿಡಬೇಕು ಎಂದು ಬಲವಾಗಿ ಕನಸು ಕಾಣುತ್ತೀರಿ. ಆ ಕನಸಿಗಾಗಿ ಹಗಲಿರುಳು ನಿದ್ದೆಗೆಟ್ಟು ಶ್ರಮಿಸುತ್ತೀರಿ. ಆದರೆ ಪ್ರತಿ ಬಾರಿ ನೀವು ಯಶಸ್ಸಿನ ಹೊಸ್ತಿಲಿಗೆ ಬಂದಾಗಲೂ, ಗುರಿ ಮುಟ್ಟುವ ಕೊನೆಯ ಗಳಿಗೆಯಲ್ಲಿ ಯಾವುದೋ ಒಂದು ಕಾಣದ ಶಕ್ತಿ ನಿಮ್ಮನ್ನ ಹಿಂದಕ್ಕೆ ಎಳೆಯುತ್ತದೆ. ಆ ಶಕ್ತಿ ಯಾವುದು? ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲನ್ನು. ಅದು ಆ ಶತ್ರುಗಳು ಯಾರು? ಅದನ್ನು ತಿಳಿಯುವ ಮುನ್ನ ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಡೆಯುತ್ತಿರುವ ಕೆಲವು ಘಟನೆಗಳನ್ನು ಒಮ್ಮೆ ಸೂಕ್ಷ್ಮವಾಗಿ ಮೆಲುಕು ಹಾಕಿ ನೋಡಿ. ನೀವು ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಇತರರಿಗೆ, ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಸಹಾಯ ಮಾಡಿರುತ್ತೀರಿ. ಆದರೆ ನಿಮಗೆ ನಿಜವಾದ ಕಷ್ಟ ಬಂದಾಗ ಅದೇ ಜನ ನಿಮ್ಮ ಕರೆಯನ್ನು ಸ್ವೀಕರಿಸುವುದಿಲ್ಲ, ನಿಮ್ಮ ಕೈ ಬಿಟ್ಟಿರುತ್ತಾರೆ. ನೀವು ಯಾರಿಗೋ ಒಳ್ಳೆಯದನ್ನು ಮಾಡಲು ಹೋಗಿ ನೀವೇ ಕೆಟ್ಟವರಾಗಿರುವ ಸನ್ನಿವೇಶಗಳು ನಿಮ್ಮ ಜೀವನದಿಂದ ಎಷ್ಟೋ ಬಾರಿ ನಡೆದಿವೆ. ನಿಮ್ಮ ಮೇಲೆ ಸಂಪೂರ್ಣವಾಗಿ ಆಧಾರಿತವಾದವರು, ನಿಮ್ಮ ಸಹಾಯದಿಂದ, ನಿಮ್ಮ ಹಣದಿಂದ ಮೇಲೆ ಬಂದವರು ಇಂದು ನಿಮ್ಮನ್ನೇ ಕಡೆಗಣಿಸುತ್ತಿರಬಹುದು ಅಥವಾ ನಿಮ್ಮನ್ನೇ ದೂಷಿಸುತ್ತಿರಬಹುದು. ಆರ್ಥಿಕವಾಗಿಯೂ ಕೂಡ ನೀವು ಎಷ್ಟೇ ಹಣ ಸಂಪಾದಿಸಿದರೂ ಅದು ನಿಮ್ಮ ಕೈಯಲ್ಲಿ ಉಳಿಯುವುದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಆಸ್ಪತ್ರೆ ಖರ್ಚಾಗಿ, ವಾಹನ ರಿಪೇರಿಯಾಗಿ ಅಥವಾ ಇನ್ಯಾವುದೋ ಅನಿರೀಕ್ಷಿತ ರೂಪದಲ್ಲಿ ಖರ್ಚಾಗಿ ಹೋಗುತ್ತದೆ. ಅಥವಾ ನೀವು ನಂಬಿ ಕರಗಿ ಕೊಟ್ಟ ಹಣ ವಾಪಸ್ ಬರುವುದೇ ಇಲ್ಲ. ನೀವು ಹಣ ಕೇಳಿದರೆ ಅವರೇ ನಿಮ್ಮ ಮೇಲೆ ಜಗಳಕ್ಕೆ ಬರುತ್ತಾರೆ. ವೃತ್ತಿ ಜೀವನದಲ್ಲಿಯೂ ನಿಮ್ಮ ಪರಿಸ್ಥಿತಿ ಭಿನ್ನವಾಗಿಲ್ಲ. ನೀವು ಹಗಲಿರುಳು ಕಚೇರಿಯಲ್ಲಿ ದುಡಿದು ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡಿದ ಕೆಲಸಕ್ಕೆ ನಿಮ್ಮ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳು ಕ್ರೆಡಿಟ್ ತೆಗೆದುಕೊಳ್ಳುತ್ತಾರೆ. ಪ್ರಮೋಷನ್, ಬೋನಸ್ ಅಥವಾ ಆರ್ಥಿಕ ಲಾಭದ ವಿಷಯ ಬಂದಾಗ ನಿಮ್ಮನ್ನು ವ್ಯವಸ್ಥಿತವಾಗಿ ಕಡೆಗಣಿಸಲಾಗುತ್ತದೆ. ಇವೆಲ್ಲವೂ ಕೇವಲ ಕಾಕತಾಳೀಯವಲ್ಲ ಅಥವಾ ಇದು ನಿಮ್ಮ ಜಾತಕದ ದೋಷವೋ ನಿಮ್ಮ ದುರದೃಷ್ಟವೋ ಖಂಡಿತ ಅಲ್ಲ. ಇದರ ಹಿಂದೆ ಒಂದು ಸ್ಪಷ್ಟವಾದ ಕಾರಣವಿದೆ. ನಿಮ್ಮ ಸುತ್ತಲೂ ಒಂದು ದೊಡ್ಡ ಮಾಯಾಜಾಲವನ್ನು ಹೆಣೆಯಲಾಗಿದೆ. ಆ ಜಾಲದಲ್ಲಿ ನೀವು ಸಂಪೂರ್ಣವಾಗಿ ಸಿಲುಕಿಕೊಂಡಿದ್ದೀರಿ. ನಿಮ್ಮ ಅದ್ಭುತವಾದ ಶಕ್ತಿಯನ್ನು, ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಅದೃಷ್ಟವನ್ನು ಪ್ರತಿನಿತ್ಯ ಹೀರಿಕೊಳ್ಳುತ್ತಿರುವ ಆ 3 ಗುಪ್ತ ಶತ್ರುಗಳು ನಿಮ್ಮ ಕಣ್ಣೆದುರೇ ಇದ್ದಾರೆ, ನಿಮ್ಮೊಂದಿಗೆ ವಾಸಿಸುತ್ತಿದ್ದಾರೆ. ಆದರೆ ಅವರನ್ನು ಶತ್ರುಗಳು ಎಂದು ಗುರುತಿಸಿ
ಖಂಡಿಸಲು ನಿಮಗೆ ಇದುವರೆಗೂ ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ಅವರು ಖಡ್ಗ ಹಿಡಿದು ಬರುವ ಶತ್ರುಗಳ ರೂಪದಲ್ಲಿ ಬಂದಿಲ್ಲ, ಬದಲಾಗಿ ನಿಮ್ಮದೇ ಗುಣಗಳಾಗಿ, ನಿಮ್ಮದೇ ಮುಗ್ಧ ಅಭ್ಯಾಸಗಳಾಗಿ ನಿಮ್ಮ ರಕ್ತದ ಕಣಕಣದಲ್ಲೂ ಸೇರಿಕೊಂಡಿದ್ದಾರೆ. ಹೌದು, ಆ ಶತ್ರುಗಳು ಬೇರೆ ಯಾರೂ ಅಲ್ಲ, ಬೇರೆ ಯಾವ ಗ್ರಹಗಳೂ ಅಲ್ಲ, ನಿಮ್ಮೊಳಗೆ ಅಡಗಿರುವ ನಿಮ್ಮದೇ ಕೆಲವು ಮಾನಸಿಕ ದೌರ್ಬಲ್ಯಗಳು. ಈಗ ಆ ರಹಸ್ಯವನ್ನು ಬಿಚ್ಚಿಡುವ, ನಿಮ್ಮ ಕಣ್ಣು ತೆರೆಸುವ ಸಮಯ ಬಂದಿದೆ. ನಿಮ್ಮ ಯಶಸ್ಸಿಗೆ ಕಂಟಕವಾಗಿರುವ, ನಿಮ್ಮನ್ನು ಮೇಲೇಳಲು ಬಿಡದ ಆ 3 ಗುಪ್ತ ಶತ್ರುಗಳು ಯಾರು ಎಂದು ಈಗ ಒಂದೊಂದಾಗಿ ವಿವರಿಸುತ್ತೇನೆ. ಎಚ್ಚರಿಕೆಯಿಂದ ಆಲಿಸಿ. ನಿಮ್ಮ ಯಶಸ್ಸನ್ನು ತಡೆಯುತ್ತಿರುವ ಮೊದಲನೆಯ ಮತ್ತು ಅತ್ಯಂತ ಅಪಾಯಕಾರಿ ಶತ್ರು ಎಂದರೆ ನಿಮ್ಮ ಅತಿಯಾದ ಆಲೋಚನೆ ಅಥವಾ ಓವರ್ ಥಿಂಕಿಂಗ್. ತುಲಾ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯವೆಂದರೆ ಒಂದು ಸಣ್ಣ ನಿರ್ಧಾರ ತೆಗೆದುಕೊಳ್ಳಲು ಕೂಡ ಅವರು ತೆಗೆದುಕೊಳ್ಳುವ ವಿಪರೀತ ಸಮಯ. ನೀವು ಪ್ರತಿಯೊಂದು ವಿಷಯವನ್ನು ನಿಮ್ಮ ಮನಸ್ಸಿಗೆ ತಕ್ಕಡಿಯಲ್ಲಿ ಇಟ್ಟು ತೂಗುತ್ತಲೇ ಇರುತ್ತೀರಿ. ಇದು ಸರಿಯೇ ಅಥವಾ ಅದು ಸರಿಯೇ? ನಾನು ಕೆಲಸ ಮಾಡಿದರೆ ಏನಾಗಬಹುದು? ಇದರಿಂದ ಯಾರಿಗಾದರೂ ಭವಿಷ್ಯದಲ್ಲಿ ತೊಂದರೆಯಾಗುತ್ತದೆಯೇ? ಜನರು ನನ್ನ ಬಗ್ಗೆ ಏನಂದುಕೊಳ್ತಾರೆ? ನಾನು ಸೋತು ಬಿಟ್ಟರೆ ಏನು ಗತಿ? ಹೀಗೆ ಒಂದೇ ವಿಷಯದ ಬಗ್ಗೆ 100 ಆಯಾಮಗಳಲ್ಲಿ ಹಗಲಿರುಳು ಅತಿಯಾಗಿ ಯೋಚಿಸುತ್ತೀರಿ. ರಾತ್ರಿ ಮಲಗುವಾಗಲೂ ನಿಮ್ಮ ಮೆದುಳು ವಿಶ್ರಾಂತಿ ಪಡೆಯುವುದಿಲ್ಲ. ಒಮ್ಮೆ ನೀವು ಬಹಳ ಕಷ್ಟಪಟ್ಟು ಒಂದು ನಿರ್ಧಾರ ತೆಗೆದುಕೊಂಡ ಮೇಲೂ ಅದು ಸರಿಯೋ ತಪ್ಪೋ ಎಂಬ ಗೊಂದಲ, ಆತಂಕ ನಿಮ್ಮನ್ನು ಕಾಡುತ್ತಲೇ ಇರುತ್ತದೆ. ನಿಮ್ಮ ಈ ಅತಿಯಾದ ವಿಶ್ಲೇಷಣೆ ನಿಮ್ಮ ಜೀವನದ ಎಷ್ಟೋ ಅದ್ಭುತ ಅವಕಾಶಗಳು, ಲಕ್ಷಾಂತರ ರೂಪಾಯಿ ಲಾಭ ತರುವ ಪ್ರಾಜೆಕ್ಟ್ಗಳು, ಒಳ್ಳೆಯ ಸಂಬಂಧಗಳು ನಿಮ್ಮ ಕೈತಪ್ಪಿ ಹೋಗಿವೆ. ನೀವು ಯೋಚಿಸುತ್ತಾ ಲೆಕ್ಕಾಚಾರ ಹಾಕುತ್ತಾ ಕೂರುವಷ್ಟರಲ್ಲಿ ನಿಮ್ಮಷ್ಟು ಪ್ರತಿಭೆ ಇಲ್ಲದ, ಆದರೆ ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವ ಬೇರೊಬ್ಬ ವ್ಯಕ್ತಿ ಆ ಅವಕಾಶವನ್ನು ಬಳಸಿಕೊಂಡು ಬಹಳ ದೂರ ಹೋಗಿರುತ್ತಾನೆ. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೇ ಇರುವುದೇ ನಿಮ್ಮ ಮೊದಲ ಶತ್ರು. ಯಶಸ್ಸು ಯಾವಾಗಲೂ ವೇಗವನ್ನು ಬಯಸುತ್ತದೆ. ನೀವು ಅತಿಯಾಗಿ ಯೋಚಿಸುವುದನ್ನು ಹಿಂದೆ ಈ ಕ್ಷಣವೇ ನಿಲ್ಲಿಸಬೇಕು. ನಿಮ್ಮ ಒಳಮನಸ್ಸಿನ ಧ್ವನಿಯನ್ನು ನಂಬಿ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು. ತಪ್ಪುಗಳಾಗುತ್ತವೆ ಎಂಬ ಭಯವನ್ನು ಮೊದಲು ನಿಮ್ಮ ಮನಸ್ಸಿನಿಂದ ಕಿತ್ತು ಬಿಸಾಕಿ. ಏಕೆಂದರೆ ಯಾವ ನಿರ್ಧಾರವನ್ನು ಮಾಡದೆ ಒಂದೇ ಕಡೆ ಕೊಳೆಯುವುದಕ್ಕಿಂತ ಒಂದು ತಪ್ಪು ನಿರ್ಧಾರ ಮಾಡಿ ಅದರಿಂದ ಪಾಠ ಕಲಿಯುವುದು 100 ಪಾಲು ಉತ್ತಮ, ಮತ್ತು ಅದೇ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ನಿಮ್ಮನ್ನು ಕಾಡುತ್ತಿರುವ, ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತಿರುವ ಎರಡನೇ ಅತಿ ದೊಡ್ಡ ಶತ್ರು ಎಲ್ಲರನ್ನೂ ಮೆಚ್ಚಿಸುವ ಪ್ರಯತ್ನ ಮತ್ತು ಇಲ್ಲ ಎಂದು ಹೇಳಲಾಗದಿರುವುದು. ನೀವು ಹುಟ್ಟಿನಿಂದಲೇ ಶಾಂತಿಪ್ರಿಯರು. ಯಾರೊಂದಿಗೂ ಜಗಳ, ವೈಮನಸ್ಸು, ವಾಗ್ವಾದ ನಿಮಗೆ ಇಷ್ಟವಾಗುವುದಿಲ್ಲ. ಹಾಗಾಗಿ ಎಲ್ಲರನ್ನೂ ಖುಷಿಪಡಿಸಲು, ಎಲ್ಲರ ಕಣ್ಣಿನಲ್ಲಿ ಒಳ್ಳೆಯವರಾಗಿ ಕಾಣಲು ನೀವು ಸದಾ ಪ್ರಯತ್ನಿಸುತ್ತೀರಿ. ಯಾರಾದರೂ ನಿಮ್ಮ ಬಳಿ ಬಂದು ಒಂದು ಸಣ್ಣ ಸಹಾಯ ಕೇಳಿದರೆ ಸಾಕು, ನಿಮ್ಮ ಸ್ವಂತ ಅತಿ ಮುಖ್ಯವಾದ ಕೆಲಸವನ್ನು ಬದಿಗೊತ್ತಿಯಾದರೂ ಅವರಿಗೆ ಸಹಾಯ ಮಾಡಲು ಓಡುತ್ತೀರಿ. ನಿಮಗೆ ಆ ಕೆಲಸ ಮಾಡಲು ಇಷ್ಟವಿಲ್ಲದಿದ್ದರೂ, ನಿಮ್ಮ ಬಳಿ ಸಮಯ ಅಥವಾ ಹಣ ಇಲ್ಲದಿದ್ದರೂ, ಬೇರೆಯವರ ಮುಖಭಾವಕ್ಕೆ ಅಂಜಿ ಅವರು ಎಲ್ಲಿ ಬೇಸರ ಮಾಡಿಕೊಳ್ತಾರೋ ಎಂಬ ಭಯದಿಂದ ಅಲ್ಲ ಎಂದು ಖಡಕ್ಕಾಗಿ ಹೇಳಲು ನಿಮಗೆ ಸಾಧ್ಯವಾಗುವುದೇ ಇಲ್ಲ. ನಿಮ್ಮ ಈ ಅತಿಯಾದ ಮೃದು ಸ್ವಭಾವವನ್ನೇ, ನಿಮ್ಮ ಈ ವೀಕ್ನೆಸ್ ಅನ್ನೇ ನಿಮ್ಮ ಸುತ್ತಮುತ್ತಲಿನ ಜನರು, ನಿಮ್ಮ ಸ್ವಂತ ಸಂಬಂಧಿಕರು ಮತ್ತು ನಿಮ್ಮನ್ನು ಸ್ನೇಹಿತರು ಎಂದು ಕರೆದುಕೊಳ್ಳುವವರು ಬಂಡವಾಳವಾಗಿಸಿಕೊಂಡಿದ್ದಾರೆ. ನಿಮ್ಮನ್ನು ಅವರು ಕೇವಲ ಅವರ ಅಗತ್ಯಗಳಿಗಾಗಿ ಅಲ್ಲ, ಕೇವಲ ಸಾಧಿಸಿಕೊಳ್ಳಲು ಬಳಸಿಕೊಳ್ಳುತ್ತಿದ್ದಾರೆ. ನೀವು ಎಲ್ಲರನ್ನ ಮೆಚ್ಚಿಸಲು ಹೋದಷ್ಟು ನಿಮ್ಮ ಸ್ವಂತ ಗುರಿಗಳಿಂದ, ನಿಮ್ಮ ಕನಸುಗಳಿಂದ ನೀವು ಬಹುದೂರ ಹೋಗುತ್ತಿದ್ದೀರಿ. ನಿಮ್ಮ ಅಮೂಲ್ಯವಾದ ಶಕ್ತಿ, ಸಮಯ ಮತ್ತು ಕಷ್ಟಪಟ್ಟು ದುಡಿದ ಹಣ ಕೇವಲ ಬೇರೆಯವರಿಗಾಗಿ ವ್ಯಯವಾಗುತ್ತಿದೆ. ದಿನದ ಕೊನೆಯಲ್ಲಿ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಂಪೂರ್ಣವಾಗಿ ಬಳಲಿರುತ್ತೀರಿ. ನೆನಪಿಡಿ ತುಲಾರಾಶಿಯವರೇ, ಈ ಜಗತ್ತಿನಲ್ಲಿ ಎಲ್ಲರನ್ನೂ ಮೆಚ್ಚಿಸಲು ಸಾಕ್ಷಾತ್ ಭಗವಂತನಿಗೂ ಸಾಧ್ಯವಿಲ್ಲ. ಇನ್ನು ನೀವು ಕೇವಲ ಮನುಷ್ಯರು. ನಿಮ್ಮ ಗುರಿಗಳಿಗೆ ಅಡ್ಡಿಯಾಗುವ, ನಿಮ್ಮ ಸಮಯವನ್ನು ಹಾಳು ಮಾಡುವ ಯಾವುದೇ ವಿಷಯಕ್ಕೂ ಅಥವಾ ವ್ಯಕ್ತಿಗೂ ನಿರ್ದಾಕ್ಷಿಣ್ಯವಾಗಿ ಮುಖಕ್ಕೆ ಹೊಡೆದಂತೆ ಇಲ್ಲ ಎಂದು ಹೇಳುವುದನ್ನು ನೀವು ಹಿಂದೆಯೇ ಕಲಿಯಬೇಕು. ಇಲ್ಲ ಎನ್ನುವುದು ಕೇವಲ ಒಂದು ಪದವಲ್ಲ, ಒಂದು ಸಂಪೂರ್ಣ ವಾಕ್ಯ. ನಿಮ್ಮನ್ನು ನೀವು ಮೊದಲು ಪ್ರೀತಿಸಲು ಕಲಿಯಿರಿ. ನಿಮ್ಮ ಸ್ವಂತ ಅಗತ್ಯಗಳಿಗೆ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ವೃತ್ತಿಗೆ ಮೊದಲ ಆದ್ಯತೆ ನೀಡಿ. ಯಾರು ನಿಮ್ಮ ಇಲ್ಲ ಎಂಬ ಪದವನ್ನು ಗೌರವಿಸುವುದಿಲ್ಲವೋ ಅವರು ನಿಮ್ಮ ಜೀವನದಲ್ಲಿರಲು ನಾಲಾಯಕ್ಕೆ ಎಂದು ಅರ್ಥ ಮಾಡಿಕೊಳ್ಳಿ. ಆಗ ಮಾತ್ರ ನೀವು ಯಶಸ್ಸಿನ ಶಿಖರವನ್ನು ಏರಲು ಸಾಧ್ಯ. ಇನ್ನು ನಿಮ್ಮ ಯಶಸ್ಸನ್ನು ಸಂಪೂರ್ಣವಾಗಿ ನುಂಗಿ ಹಾಕುತ್ತಿರುವ, ನಿಮ್ಮ ಪ್ರಗತಿಗೆ ದೊಡ್ಡ ತಡೆಗೋಡೆಯಾಗಿ ನಿಂತಿರುವ ಆ 3ನೇ ವ್ಯಕ್ತಿ ಮತ್ತು ಅತ್ಯಂತ ಅಪಾಯಕಾರಿ ಶತ್ರು ಪರಿಪೂರ್ಣತೆಯ ಅನ್ವೇಷಣೆ ಮತ್ತು ಕೆಲಸವನ್ನು ನಾಳೆಗೆ ಮುಂದೂಡುವಿಕೆ.
ತುಲಾ ರಾಶಿಯವರಿಗೆ ಪ್ರತಿಯೊಂದು ಅತ್ಯಂತ ಪರ್ಫೆಕ್ಟ್ ಆಗಿರಬೇಕು, ಸುಂದರವಾಗಿರಬೇಕು, ಯಾವುದೇ ಕಲೆ ಇರಬಾರದು. ನೀವು ಯಾವುದೇ ಒಂದು ಹೊಸ ಕೆಲಸ, ವ್ಯವಹಾರ ಅಥವಾ ಪ್ರಾಜೆಕ್ಟ್ ಪ್ರಾರಂಭಿಸುವ ಮುನ್ನ ಎಲ್ಲವೂ 100ಕ್ಕೆ 100 ಸರಿಯಾಗಿದೆ, ಪರ್ಫೆಕ್ಟ್ ಆಗಿದೆ ಎಂದು ಕಾಯುತ್ತಲೇ ಇರುತ್ತೀರಿ. ಇನ್ನು ಸೂಕ್ತ ಸಮಯ ಬಂದಿಲ್ಲ, ನನ್ನ ಬಳಿ ಇನ್ನೂ ಸಾಕಷ್ಟು ಸಮಯವಿಲ್ಲ, ಹಣವಿಲ್ಲ, ನನ್ನ ಬಳಿ ಎಲ್ಲ ಸಂಪನ್ಮೂಲಗಳು ಒಟ್ಟಾಗಲಿ, ಗ್ರಹಗತಿಗಳು ಸರಿಯಾಗಲಿ, ಆಮೇಲೆ ಶುರು ಮಾಡ್ತೇನೆ ಎಂದು ನಿಮ್ಮ ಕೆಲಸಗಳನ್ನು ಭವಿಷ್ಯಕ್ಕೆ ಮುಂದೂಡುತ್ತಲೇ ಇರುತ್ತೀರಿ. ಆದರೆ ವಾಸ್ತವದ ಕಟು ಸತ್ಯವೇನೆಂದರೆ, ಪರ್ಫೆಕ್ಟ್ ಎನ್ನುವ ಸಮಯ, ಪರ್ಫೆಕ್ಟ್ ಎನ್ನುವ ವ್ಯಕ್ತಿ ಅಥವಾ ಪರ್ಫೆಕ್ಟ್ ಎನ್ನುವ ಅವಕಾಶ ಈ ಭೂಮಿಯ ಮೇಲೆ ಎಂದಿಗೂ ಯಾರಿಗೂ ಬರುವುದೇ ಇಲ್ಲ. ನಿಮ್ಮ ಈ ಪರಿಪೂರ್ಣತೆಯು ಹುಚ್ಚು ವಾಸ್ತವದಲ್ಲಿ ನಿಮ್ಮನ್ನು ಸೋಮಾರಿಯನ್ನಾಗಿಸುತ್ತಿದೆ ಮತ್ತು ನಿಮ್ಮಲ್ಲಿರುವ ಭಯವನ್ನು ಮುಚ್ಚಿಡಲು ನೀವು ಬಳಸುತ್ತಿರುವ ಒಂದು ನೆಪವಷ್ಟೇ. ಇವತ್ತಿನ ಕೆಲಸವನ್ನ ನಾಳೆಗೆ, ನಾಳೆಯ ಕೆಲಸವನ್ನ ನಾಡಿದ್ದಕ್ಕೆ, ಈ ತಿಂಗಳ ಕೆಲಸವನ್ನ ಮುಂದಿನ ವರ್ಷಕ್ಕೆ ಮುಂದೂಡುವ ನಿಮ್ಮ ಈ ಅಭ್ಯಾಸವೇ ನಿಮ್ಮ ಯಶಸ್ಸಿನ ಅತಿ ದೊಡ್ಡ ಶಸ್ತ್ರು. ನಿಮ್ಮ ಎಲ್ಲ ಲ್ಯಾಪ್ಟಾಪ್ನಲ್ಲಿ, ನಿಮ್ಮ ಡೈರಿಯನ್ನೇ, ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ಅದ್ಭುತವಾದ ಐಡಿಯಾಗಳು ಅರ್ಧಂಬರ್ಧವಾಗಿ ಕೊಳೆಯುತ್ತಿವೆ, ಏಕೆಂದರೆ ನೀವು ಅವುಗಳನ್ನು ಪರ್ಫೆಕ್ಟ್ ಆಗಿ ಮಾಡಲು ಕಾಯುತ್ತಿದ್ದೀರಿ. ನೆನಪಿರಲಿ, ಯಾವುದೂ ಪರಿಪೂರ್ಣವಾಗಿ ಶುರುವಾಗುವುದಿಲ್ಲ, ಶೂನ್ಯದಿಂದಲೇ ಎಲ್ಲವೂ ಆರಂಭವಾಗಬೇಕು. ಇರುವ ಸಂಪನ್ಮೂಲಗಳಲ್ಲೇ ಅಷ್ಟೇ ಕಷ್ಟವಿದ್ದರೂ ಈಗಲೇ ಆ ಕೆಲಸವನ್ನು ಶುರು ಮಾಡಿ. ದಾರಿಯಲ್ಲಿ ಹೋಗುತ್ತಾ ಹೋಗುತ್ತಾ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಾ ಎಲ್ಲವೂ ತನ್ನಷ್ಟಕ್ಕೆ ತಾನೇ ಪರ್ಫೆಕ್ಟ್ ಆಗುತ್ತದೆ. ಕೆಲಸ ಆರಂಭಿಸುವುದೇ ಯಶಸ್ಸಿನ ಮೊದಲ ಮೆಟ್ಟಿಲು. ಪ್ರೀತಿಯ ತುಲಾ ರಾಶಿಯವರೇ, ಈ 3 ಗುಪ್ತ ಶತ್ರುಗಳು, ಒಂದು ಅತಿಯಾದ ಆಲೋಚನೆ ಮತ್ತು ನಿರ್ಧಾರ ವಿಳಂಬ, 2 ಎಲ್ಲರನ್ನೂ ಮೆಚ್ಚಿಸುವ ಗುಣ ಮತ್ತು ಮುಖದಾಕ್ಷಿಣ್ಯ, 3 ಪರಿಪೂರ್ಣತೆಯ ಹುಚ್ಚು ಮತ್ತು ಕೆಲಸವನ್ನು ಮುಂದೂಡುವಿಕೆ, ಇವುಗಳನ್ನು ನೀವು ಈ ಕ್ಷಣವೇ ನಿಮ್ಮಿಂದ ದೂರ ಮಾಡಬೇಕು. ಇವು ಯಾವ ಮಾಟಮಂತ್ರಗಳಲ್ಲ, ಯಾರೋ ಹೊರಗಿನಿಂದ ತಂದು ತಮ್ಮ ತಲೆಗೆ ತುಂಬಿದವರಲ್ಲ. ಇವು ನಿಮ್ಮ ಮನಸ್ಸಿನಲ್ಲಿಯೇ ಮನೆ ಮಾಡಿರುವ, ನಿಮ್ಮನ್ನೇ ತಿಂದು ತೇಗುತ್ತಿರುವ ನಿಮ್ಮದೇ ಗುಣಗಳು. ಈ ಕ್ಷಣದಿಂದಲೇ ಒಂದು ಕಠಿಣವಾದ, ದೃಢವಾದ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ಅಪಾರವಾದ ನಂಬಿಕೆಯನ್ನು ಇಡಿ. ನಿಮ್ಮಲ್ಲಿರುವ ಅದ್ಭುತವಾದ ಬುದ್ಧಿಶಕ್ತಿ, ನಿಮ್ಮ ಸೃಜನಶೀಲತೆ, ನಿಮ್ಮ ಕಲಾತ್ಮಕತೆ ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಬೇರೆಯವರನ್ನ ಉದ್ಧಾರ ಮಾಡುವುದಕ್ಕಲ್ಲ, ಬದಲಾಗಿ ನಿಮ್ಮ ಸ್ವಂತ ಏಳಿಗೆಗಾಗಿ, ನಿಮ್ಮ ಕನಸುಗಳಿಗಾಗಿ ಬಳಸಿ. ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲನ್ನು ಬೇರೆಯವರ ಕೈಯಿಂದ ಕಿತ್ತುಕೊಂಡು ನಿಮ್ಮ ಕೈಗೆ ತೆಗೆದುಕೊಳ್ಳಿ. ಈ 3 ಆಂತರಿಕ ಶತ್ರುಗಳನ್ನು ನೀವು ಸೋಲಿಸಿದ ದಿನ ಈ ಇಡೀ ಜಗತ್ತು ನಿಮ್ಮ ಕಾಲ್ಕೆಳಗೆ ಬಂದು ನಿಲ್ಲುತ್ತದೆ. ನಿಮ್ಮ ಆಸೆಗಳು, ನೀವು ಕಂಡ ಕಾರು, ಬಂಗಲೆ, ಬ್ಯಾಂಕ್ ಬ್ಯಾಲೆನ್ಸ್, ನೆಮ್ಮದಿಯ ಜೀವನ ಎಲ್ಲವೂ ನನಸಾಗುತ್ತದೆ. ಗ್ರಹಗಳ ರಾಜ ಶುಕ್ರನ ಸಂಪೂರ್ಣ ಆಶೀರ್ವಾದ, ಕರುಣೆ ಸದಾ ನಿಮ್ಮ ಮೇಲಿದೆ. ನಿಮ್ಮಲ್ಲಿನ ಶಕ್ತಿ ಅಪಾರವಾದದ್ದು. ಈಗ ಕಣ್ಣೆರೆಸಿಕೊಂಡು ಎದ್ದು ನಿಲ್ಲಿ, ದೃಢವಾದ ಹೆಜ್ಜೆ ಇಡಿ ನಿಮ್ಮ ಯಶಸ್ಸಿನತ್ತ, ನಿಮ್ಮ ಹೊಸ ಭವಿಷ್ಯ. ಈ ವಿಡಿಯೋದಲ್ಲಿರುವ ಮಾತುಗಳು ನಿಮ್ಮ ಮನಸ್ಸಿಗೆ ನಾಟಿದ್ರೆ, ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ರೆ ಈಗಲೇ ಒಂದು ನಿರ್ಧಾರ ಮಾಡಿ. ಕಮೆಂಟ್ನಲ್ಲಿ ನಾನು ಬದಲಾಗುತ್ತೇನೆ, ನನ್ನ ಯಶಸ್ಸು ನನ್ನ ಹಕ್ಕು ಎಂದು ಬರೆಯಿರಿ. ನಿಮಗೆ ಶುಭವಾಗಲಿ. 12 ರಾಶಿಗಳಲ್ಲಿ 7ನೇ ರಾಶಿ ತುಲಾ. ಈ ರಾಶಿಯ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ. ಇದು ಚಲಿಸಬಲ್ಲ ಚಿಹ್ನೆ. ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ. ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ಅವರು ಉತ್ತಮ ಕೇಳುಗರು, ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ. ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ. ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಜ್ಯೋತಿಷ್ಯ ಚಕ್ರದ 7ನೇ ರಾಶಿ ತುಲಾ. ಸೌಂದರ್ಯ ಮತ್ತು ಪ್ರೀತಿಯ ಕಾರಕನಾದ ಶುಕ್ರನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಗುಪ್ತ ಸತ್ಯಗಳಿವೆ. ನೀವು ತುಲಾ ರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಶುಕ್ರದೇವ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಶಿಚಕ್ರದಲ್ಲೇ ಅತ್ಯಂತ ಸಮತೋಲಿತ ಮತ್ತು ಆಕರ್ಷಕ ರಾಶಿಯಾದ ತುಲಾ ರಾಶಿ ಹೊರಗೆ ಶಾಂತವಾಗಿದ್ದರೂ ಒಳಗೆ ಬಿರುಗಾಳಿಯನ್ನು ಅನುಭವಿಸುವ ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ನಡೆಯುತ್ತದೆ ಎಂಬುದರ ಬಗ್ಗೆ ಆಳವಾದ ವಿವರಣೆ ಇಲ್ಲಿದೆ. ತುಲಾ ರಾಶಿಯ ಚಿಹ್ನೆ ನ್ಯಾಯದ ತಕ್ಕಡಿ. ಇದು ಕೇವಲ ಒಂದು ಚಿಹ್ನೆಯಲ್ಲ, ತುಲಾ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ. ತಕ್ಕಡಿಯಂತೆ ಅವರು ಸದಾ ಎಲ್ಲದರಲ್ಲೂ ಸಮತೋಲನ, ನ್ಯಾಯ ಮತ್ತು ಸಾಮರಸ್ಯವನ್ನು ಹುಡುಕುತ್ತಾರೆ. ಅವರ ನಡಿಗೆಯಲ್ಲಿ, ಮಾತಿನಲ್ಲಿ ಒಂದು ರೀತಿಯ ಆಕರ್ಷಣೆ ಮತ್ತು ಶಾಂತತೆ ಇರುತ್ತದೆ.
ಅವರು ಜಗಳ ವಾದವಿವಾದಗಳಿಂದ ದೂರವಿರಲು ಇಷ್ಟಪಡುತ್ತಾರೆ. ಬದಲಾಗಿ ಎಲ್ಲರನ್ನ ಒಂದುಗೂಡಿಸಲು ಬಯಸುತ್ತಾರೆ. ಅವರಲ್ಲಿರುವ ರಾಜತಾಂತ್ರಿಕತೆ, ತಾಳ್ಮೆ ಮತ್ತು ಸೌಂದರ್ಯ ಪ್ರಜ್ಞೆ ಅವರನ್ನ ಸಹಜವಾಗಿಯೇ ಎಲ್ಲರಿಗೂ ಪ್ರಿಯರನ್ನಾಗಿಸುತ್ತದೆ. ಈ ರಾಶಿಯ ಅಧಿಪತಿ ಶುಕ್ರದೇವ. ಶುಕ್ರನು ಪ್ರೀತಿ, ಸೌಂದರ್ಯ, ಕಲೆ, ಐಷಾರಾಮಿ ಮತ್ತು ಸಂಬಂಧಗಳ ಕಾರಕ. ಹಾಗಾಗಿಯೇ ತುಲಾ ರಾಶಿಯವರಿಗೆ ಹುಟ್ಟಿನಿಂದಲೇ ಕಲಾತ್ಮಕ ದೃಷ್ಟಿ, ಉತ್ತಮ ಅಭಿರುಚಿ ಮತ್ತು ಎಲ್ಲರೊಂದಿಗೆ ಬೆರೆಯುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ. ಅವರು ತಾವು ನಂಬಿದ ನ್ಯಾಯಕ್ಕಾಗಿ ಹೋರಾಡುತ್ತಾರೆ, ಆದರೆ ಅದನ್ನು ಎಂದಿಗೂ ಆಕ್ರಮಣಕಾರಿಯಾಗಿ ಮಾಡುವುದಿಲ್ಲ. ಅವರ ವ್ಯಕ್ತಿತ್ವವೇ ಒಂದು ರೀತಿಯ ಸಂಮೋಹನ ಶಕ್ತಿಯನ್ನು ಹೊಂದಿರುತ್ತದೆ. ಮೇಲ್ನೋಟಕ್ಕೆ ಇವರು ಯಾವುದೇ ನಿರ್ಧಾರವನ್ನು ಬೇಗ ತೆಗೆದುಕೊಳ್ಳದ ಗೊಂದಲದಲ್ಲಿರುವ ಮತ್ತು ಎಲ್ಲರನ್ನೂ ಖುಷಿಪಡಿಸಲು ಪ್ರಯತ್ನಿಸುವವರು ಎಂದು ಕಾಣಿಸಬಹುದು. ಅವರು ಯಾವಾಗಲೂ ತಮ್ಮ ಅಭಿಪ್ರಾಯವನ್ನು ನೇರವಾಗಿ ಹೇಳಲು ಹಿಂಜರಿಯುತ್ತಾರೆ. ಆದರೆ ಇದು ಅವರ ದೌರ್ಬಲ್ಯವಲ್ಲ. ಅದು ಪ್ರತಿಯೊಂದು ವಿಷಯದ ಎರಡು ಮುಖಗಳನ್ನು ತೂಗಿ ನೋಡಿ ಯಾರಿಗೂ ಅನ್ಯಾಯವಾಗದಂತೆ ಅತ್ಯುತ್ತಮವಾದ ಮತ್ತು ನ್ಯಾಯಯುತವಾದ ನಿರ್ಧಾರ ತೆಗೆದುಕೊಳ್ಳುವ ಅವರ ಗುಣದ ಪ್ರತಿರೂಪ. ಅವರ ಮನಸ್ಸಿನಲ್ಲಿ ಸದಾ ಶಾಂತಿ ಮತ್ತು ಸೌಂದರ್ಯದ ಯೋಜನೆಗಳೇ ಇರುತ್ತವೆ. ಚಿಕ್ಕಪುಟ್ಟ ಜಗಳಗಳು, ಅಸಮಾಧಾನ ಇವರಿಗೆ ಇಷ್ಟವಾಗುವುದಿಲ್ಲ. ತಮ್ಮ ಸುತ್ತಲಿನ ಪರಿಸರ ಸುಂದರವಾಗಿರಬೇಕು, ಸಂಬಂಧಗಳು ಮಧುರವಾಗಿರಬೇಕು ಎನ್ನುವುದು ಇವರ ಜೀವನದ ಗುರಿ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ತುಲಾ ರಾಶಿಯವರು ಕೇವಲ ಬಾಹ್ಯ ಸೌಂದರ್ಯ, ಐಷಾರಾಮಿ ಜೀವನ ಮತ್ತು ಜನರ ಗಮನವನ್ನು ಬಯಸುತ್ತಾರೆ, ಅವರಿಗೆ ಆಳವಾದ ಭಾವನೆಗಳಿಲ್ಲ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ತುಲಾ ರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಏಕಾಂತವನ್ನು ಅತಿಯಾಗಿ ದ್ವೇಷಿಸುವವರು. ಹೌದು, ನೀವು ಕೇಳಿದ್ದು ಸರಿ. ತಮ್ಮ ನಗುವಿನ ಮತ್ತು ಶಾಂತಿಯುತ ಮುಖವಾಡದ ಹಿಂದೆ ಅವರು ಜಗತ್ತಿನ ಅನ್ಯಾಯ ಮತ್ತು ಅಸಮತೋಲನವನ್ನು ಕಂಡು ಒಳಗೊಳಗೆ ನೊಂದುಕೊಳ್ಳುತ್ತಾರೆ. ತಮ್ಮನ್ನ ಯಾರಾದರೂ ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಅಥವಾ ತಮ್ಮಿಂದ ಯಾರಿಗಾದರೂ ನೋವಾದರೆ ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ. ಒಂಟಿತನ ಇವರ ದೊಡ್ಡ ಶತ್ರು. ಇವರಿಗೆ ಯಾವಾಗಲೂ ಪ್ರೀತಿಪಾತ್ರರ ಜೊತೆ ಇರಲು ಇಷ್ಟ. ತುಲಾ ರಾಶಿಯವರು ಅತ್ಯುತ್ತಮ ಸ್ನೇಹಿತರು. ತಮ್ಮ ಸ್ನೇಹಿತರ ನಡುವಿನ ಜಗಳವನ್ನು ಬಗೆಹರಿಸುವುದರಲ್ಲಿ ಇವರು ನಿಪುಣರು. ಸ್ನೇಹದಲ್ಲಿ ಇವರಷ್ಟು ಉತ್ತಮ ಕೇಳುಗರ ನೋಡುವುದು ಕಷ್ಟ. ತಮ್ಮ ಸ್ನೇಹಿತರ ಸಮಸ್ಯೆಗಳನ್ನು ತಮ್ಮದೇ ಸಮಸ್ಯೆ ಎಂಬಂತೆ ಪರಿಹರಿಸಲು ಮುಂದಾಗುತ್ತಾರೆ. ಆದರೆ ಸ್ನೇಹದಲ್ಲಿ ಅನ್ಯಾಯ ಅಥವಾ ತಾರತಮ್ಯವನ್ನು ಇವರು ಎಂದಿಗೂ ಸಹಿಸುವುದಿಲ್ಲ. ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ಮಹಾರಾಜರು ಮತ್ತು ಮಹಾರಾಣಿಯರು. ತಮ್ಮ ಸಂಗಾತಿಗೆ ಒಂದು ಕಾಲ್ಪನಿಕ ಪ್ರಪಂಚವನ್ನೇ ಸೃಷ್ಟಿ ಮಾಡುತ್ತಾರೆ. ಸುಂದರವಾದ ಸ್ಥಳಗಳು, ಪ್ರೀತಿಯ ಉಡುಗೊರೆಗಳು, ಪ್ರೀತಿಯ ಮಾತುಕತೆಗಳ ಮೂಲಕ ಸಂಗಾತಿಯ ಮನಗೆಲ್ಲುತ್ತಾರೆ. ಇವರಿಗೆ ಸಂಬಂಧದಲ್ಲಿ ಸಮಾನತೆ ಬಹಳ ಮುಖ್ಯ. ವೃತ್ತಿ ಜೀವನಕ್ಕೆ ಬಂದರೆ ತುಲಾ ರಾಶಿಯವರು ಹುಟ್ಟು ಮಧ್ಯವರ್ತಿಗಳು. ಇವರು ಏಕಾಂಗಿಯಾಗಿ ಕೆಲಸ ಮಾಡುವುದಕ್ಕಿಂತ ಹೆಚ್ಚಾಗಿ ಜೊತೆಗೂಡಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ. ಕಾನೂನು, ಮಾನವ ಸಂಪನ್ಮೂಲ, ಕೌನ್ಸಿಲಿಂಗ್, ವಿನ್ಯಾಸ, ಕಲೆ, ಈವೆಂಟ್ ಮ್ಯಾನೇಜ್ಮೆಂಟ್ ಮತ್ತು ಸಾರ್ವಜನಿಕ ಸಂಬಂಧಗಳಂತಹ ಕ್ಷೇತ್ರಗಳಲ್ಲಿ ಹೆಚ್ಚು ಯಶಸ್ಸನ್ನು ಸಾಧಿಸುತ್ತಾರೆ. ಇವರನ್ನು ಒಟ್ಟುಗೂಡಿಸುವ ಮತ್ತು ಮನವೊಲಿಸುವ ಅದ್ಭುತ ಕಲೆ ಇವರಲ್ಲಿದೆ. ಹಣಕಾಸಿನ ವಿಚಾರದಲ್ಲಿ ಇವರು ಸೌಂದರ್ಯ ಮತ್ತು ಐಷಾರಾಮಕ್ಕೆ ಹೆಚ್ಚು ಖರ್ಚು ಮಾಡುತ್ತಾರೆ. ಶುಕ್ರನ ಪ್ರಭಾವದಿಂದಾಗಿ ಇವರಿಗೆ ಸುಂದರವಾದ ಬಟ್ಟೆಗಳು, ಕಲಾಕೃತಿಗಳು, ಉತ್ತಮವಾದ ಜೀವನ ಶೈಲಿ ಬಹಳ ಇಷ್ಟ. ಆದರೆ ತಕ್ಕಡಿಯಂತೆ ಇವರು ಖರ್ಚು ಮತ್ತು ಉಳಿತಾಯದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಹಣದ ವಿಷಯದಲ್ಲಿ ಇವರು ಅಷ್ಟು ದುಡುಕಿನ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಪ್ರೀತಿಯ ವಿಷಯದಲ್ಲಿ ತುಲಾ ರಾಶಿಯವರದ್ದು ಆದರ್ಶವಾದಿ ದಾರಿ. ಇವರು ನಿಜವಾದ ಪ್ರೀತಿ, ಪರಿಪೂರ್ಣವಾದ ಸಂಗಾತಿಯನ್ನು ಹುಡುಕುತ್ತಾರೆ. ಸಂಬಂಧದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಲು ತಮ್ಮಿಂದಾದ ಎಲ್ಲ ಪ್ರಯತ್ನವನ್ನು ಮಾಡುತ್ತಾರೆ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಎಲ್ಲವೂ ಶಾಂತಿಯುತವಾಗಿರಬೇಕು ಎಂಬ ಭಾವನೆ ಮತ್ತು ಸಂಗಾತಿಯನ್ನು ಖುಷಿಪಡಿಸಲು ತಮ್ಮದೇ ಭಾವನೆಗಳನ್ನು ಬದಿಗೊತ್ತುವ ಸ್ವಭಾವ ಕೆಲವೊಮ್ಮೆ ಸಂಬಂಧದಲ್ಲಿ ಸಮಸ್ಯೆಗಳನ್ನು ಹುಟ್ಟುಹಾಕಬಹುದು. ಜಗಳವನ್ನು ತಪ್ಪಿಸುವ ಸಲುವಾಗಿ ಇವರು ತಮ್ಮ ಅಸಮಾಧಾನವನ್ನು ಹೊರಹಾಕುವುದಿಲ್ಲ. ಇದು ಒಳಗೊಳಗೆ ಬೇರೂರಿ ನಂತರ ದೊಡ್ಡ ಸಮಸ್ಯೆಯಾಗಿ ಸ್ಫೋಟಗೊಳ್ಳಬಹುದು. ಇವರ ಅತಿಯಾದ ಅನಿರ್ಧಾರದ ಸ್ವಭಾವವು ಸಂಗಾತಿಗೆ ಕಿರಿಕಿರಿಯನ್ನು ಉಂಟು ಮಾಡಬಹುದು. ತಮ್ಮ ಅಭಿಪ್ರಾಯವನ್ನು ಧೈರ್ಯವಾಗಿ ಹೇಳುವ ಮತ್ತು ಸಂಘರ್ಷವನ್ನು ಆರೋಗ್ಯಕರವಾಗಿ ಎದುರಿಸುವ ಗುಣವನ್ನು ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನ ಸುಂದರವಾಗಿರುತ್ತದೆ. ತುಲಾ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ನೋಡೋದಾದರೆ ಖಂಡಿತ ಇವೆ.
ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ. ಪ್ರತಿಯೊಂದನ್ನು ಅತಿಯಾಗಿ ತೂಗಿ ನೋಡೋದ್ರಿಂದ ಸಣ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹ ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ. ಶಾಂತಿಯನ್ನು ಕಾಪಾಡಲು ಅಗತ್ಯವಿರುವಾಗಲೂ ತಮ್ಮ ಪರವಾಗಿ ನಿಲ್ಲಲು ಅಥವಾ ಕಠಿಣ ಸತ್ಯವನ್ನು ಮಾತನಾಡಲು ಹಿಂಜರಿಯುತ್ತಾರೆ. ಎಲ್ಲರನ್ನೂ ಸಂತೋಷವಾಗಿಡಲು ಹೋಗಿ ತಮ್ಮ ಸ್ವಂತ ಅಗತ್ಯಗಳನ್ನು ಮತ್ತು ಇಷ್ಟಗಳನ್ನು ಕಡೆಗಣಿಸುತ್ತಾರೆ. ಇವರು ಅನ್ಯಾಯವನ್ನು ಸುಲಭವಾಗಿ ಮರೆಯುವುದಿಲ್ಲ. ನೇರವಾಗಿ ಜಗಳವಾಡದಿದ್ದರೂ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳಬಹುದು. ತುಲಾ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಸೌಂದರ್ಯ ಮತ್ತು ಆಕರ್ಷಣೆಯನ್ನು ಹೊಂದಿರುತ್ತಾರೆ. ಶುಕ್ರನ ಪ್ರಭಾವದಿಂದ ಇವರಿಗೆ ಚರ್ಮದ ಕಾಳಜಿಯ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತದೆ. ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಕಿಡ್ನಿ, ಕೆಳಬೆನ್ನು ಮತ್ತು ಹಾರ್ಮೋನುಗಳ ಅಸಮತೋಲನಕ್ಕೆ ಸಂಬಂಧಿಸಿದ್ದು. ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವ ಒತ್ತಡವು ಇವರ ಕಿಡ್ನಿಗಳ ಮೇಲೆ ಪರಿಣಾಮ ಬೀರಬಹುದು. ಬನ್ನಿ ಈಗ ತುಲಾರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಶುಕ್ರನ ಆಳ್ವಿಕೆಯಲ್ಲಿರುವ ಇವರು ಹುಟ್ಟಿನಿಂದಲೇ ಪರಿಪೂರ್ಣವಾದ ಮತ್ತು ಸಾಮರಸ್ಯದ ಜೀವನವನ್ನು ಬಯಸುತ್ತಾರೆ. ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ. ಅದುವೇ ಸ್ವಯಂ ಪ್ರೀತಿ ಮತ್ತು ಧೈರ್ಯ. ಇವರ ಜೀವನದ ದೊಡ್ಡ ಸವಾಲೇ ಬೇರೆಯವರನ್ನ ಸಂತೋಷಪಡಿಸುವ ಮೊದಲು ತಮ್ಮನ್ನು ತಾವು ಸಂತೋಷವಾಗಿಟ್ಟುಕೊಳ್ಳುವುದು. ಇವರ ಜೀವನದ ಹೋರಾಟ ಬೇರೆಯವರೊಂದಿಗೆ ವಾದ ಮಾಡುವುದರಲ್ಲಿಲ್ಲ, ಬದಲಾಗಿ ತಮ್ಮೊಳಗಿನ ಅನಿರ್ಧಾರ ಮತ್ತು ಭಯದೊಂದಿಗಿರುತ್ತದೆ. ಯಾವಾಗ ಇವರು ಇಲ್ಲ ಎಂದು ಹೇಳಲು ಕಲಿಯುತ್ತಾರೋ, ಯಾವಾಗ ತಮ್ಮ ಅಭಿಪ್ರಾಯವನ್ನು ಧೈರ್ಯವಾಗಿ ಮುಂದಿಡಲು ಕಲಿಯುತ್ತಾರೋ ಮತ್ತು ಜಗಳವಾದರೂ ಪರವಾಗಿಲ್ಲ, ಸತ್ಯವನ್ನು ಮಾತನಾಡಬೇಕು ಎಂದು ಅರಿತುಕೊಳ್ಳುತ್ತಾರೋ, ಆಗಲೇ ಇವರ ನಿಜವಾದ ಆತ್ಮವಿಶ್ವಾಸದ ಪಯಣ ಪ್ರಾರಂಭವಾಗುತ್ತದೆ. ನಿಜವಾದ ಸಮತೋಲನವೆಂದರೆ ಸಂಘರ್ಷದಿಂದ ಓಡಿ ಹೋಗುವುದಲ್ಲ, ಅದನ್ನು ನ್ಯಾಯಯುತವಾಗಿ ಎದುರಿಸುವುದು ಎಂಬುದನ್ನು ಅರಿತಾಗ ಇವರು ತಮ್ಮ ಜೀವನದ ನಿಜವಾದ ನಿಯಂತ್ರಣವನ್ನು ಪಡೆಯುತ್ತಾರೆ. ತುಲಾ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ನಿರ್ಧಾರ ತೆಗೆದುಕೊಳ್ಳಲು ಕಲಿಯಿರಿ. ಸಣ್ಣ ಪುಟ್ಟ ವಿಷಯಗಳಲ್ಲಿ ಬೇಗನೆ ನಿರ್ಧಾರ ತೆಗೆದುಕೊಂಡು ಅಭ್ಯಾಸ ಮಾಡಿ. ತಪ್ಪುಗಳಾಗಬಹುದೆಂದು ಭಯಪಡಬೇಡಿ. ಸಂಘರ್ಷವನ್ನು ಎದುರಿಸಿ. ನಿಮ್ಮ ಅಭಿಪ್ರಾಯಗಳಿಗೆ ಬೆಲೆ ಕೊಡಿ. ಎಲ್ಲವನ್ನೂ ಶಾಂತಿಯುತವಾಗಿ ಬಗೆಹರಿಸಿ. ಸಾಧ್ಯವಿಲ್ಲ ಎಂಬುದನ್ನು ಒಪ್ಪಿಕೊಳ್ಳಿ. ಸ್ವಂತ ಇಷ್ಟಗಳಿಗೆ ಬೆಲೆ ಕೊಡಿ. ಯಾವಾಗಲೂ ಬೇರೆಯವರ ಖುಷಿಯನ್ನೇ ನೋಡದೆ ನಿಮಗೇನು ಬೇಕು ಎಂಬುದಕ್ಕೆ ಮೊದಲ ಆದ್ಯತೆ ನೀಡಿ. ಸಮತೋಲನವನ್ನು ಕಾಪಾಡಿ. ಪ್ರತಿದಿನ ಶುಕ್ರದೇವನನ್ನ ಅಥವಾ ಲಕ್ಷ್ಮೀ ದೇವಿಯನ್ನ ಪೂಜಿಸುವುದರಿಂದ ಮತ್ತು ಓಂ ಶುಕ್ರಾಯ ನಮಃ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಸ್ಪಷ್ಟತೆ ಮತ್ತು ಆಂತರಿಕ ಶಾಂತಿ ಲಭಿಸುತ್ತದೆ. ಹಾಗಾದರೆ ತುಲಾ ರಾಶಿ ಎಂದರೆ ಕೇವಲ ಗೊಂದಲ ಮನಸ್ಸಿನ ಸ್ಥಿತಿಯಲ್ಲ. ಅವರೊಳಗೆ ಒಂದು ನ್ಯಾಯಯುತವಾದ ಹೃದಯವಿದೆ, ಸಂಬಂಧಗಳನ್ನು ಬೆಸೆಯುವ ಗುಣವಿದೆ, ಜಗತ್ತನ್ನು ಸುಂದರವಾಗಿಸುವ ಕಲಾತ್ಮಕ ದೃಷ್ಟಿಯಿದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶಾಂತಿಯನ್ನು ಸ್ಥಾಪಿಸುವ ಅದ್ಭುತ ಶಕ್ತಿಯಿದೆ. ಮೇಲ್ನೋಟಕ್ಕೆ ಹೂವಿನಂತೆ ಕೋಮಲವಾಗಿ ಕಂಡರೂ ಅವರ ನ್ಯಾಯಕ್ಕಾಗಿ ಬಂಡೆಯಂತೆ ನಿಲ್ಲುವ ಸಾಮರ್ಥ್ಯವನ್ನು ಹೊಂದಿರುವವರು. ಮುಂದಿನ ಬಾರಿ ನೀವು ಯಾವುದೇ ತುಲಾ ರಾಶಿಯವರನ್ನ ಭೇಟಿಯಾದಾಗ ಅವರ ಶಾಂತತೆಯ ಹಿಂದಿರುವ ನ್ಯಾಯಪರ ಹೃದಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.